ನಮಸ್ಕಾರ ವೀಕ್ಷಕರೇ. ಬೆಂಗಳೂರು ಬೆಳೆದಂತೆಲ್ಲ ಇಲ್ಲಿ ಸೈಟ್ ಮಾಡ್ಕೋಬೇಕು, ಸ್ವಂತ ನಿವೇಶನ ಪಡ್ಕೋಬೇಕು ಅನ್ನೋ ಜನರ ಆಸೆ ಹೆಚ್ಚಾಗ್ತಾನೆ ಇರುತ್ತೆ. ಅದಕ್ಕಾಗಿ ತಾವು ಕೂಡಿಟ್ಟೆಲ್ಲ ದುಡ್ಡನ್ನು ತೊಗೊಂಡೋಗಿ ಸೈಟ್ಗಳ ಮೇಲೆ ಬಂಡವಾಳನ ಹಾಕ್ತಾ ಇರ್ತಾರೆ. ಆ ಸೈಟ್ಗಳನ್ನು ಬೆಂಗಳೂರಿನಲ್ಲಿರುತ್ತೆ ಎಷ್ಟೋ ಜನ ಈ ರಿಯಲ್ ಎಸ್ಟೇಟ್ ಏಜೆಂಟ್ಗಳೇನಿರ್ತಾರೆ ಅಥವಾ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತಲೇ ಕರಿಬೋದು. ಇವ್ರು ಏನು ಮಾಡ್ತಾರೆ, ಒಂದೇ ಜಮೀನಿಗೆ ನೂರಾರು ಪತ್ರಗಳನ್ನ ಮಾಡಿಸಿರ್ತಾರೆ. ಒಂದೇ ಜಮೀನು, ಒಂದೇ ಸೈಟ್ಗಳಿಗೆ ಅಥವಾ ಒಂದೇ ಲೆವೆಟ್ಗಳಿಗೆ 2-3 ರೀತಿಯಲ್ಲಿ ಪೇಪರ್ಗಳನ್ನ ರೆಡಿ ಮಾಡಿಸ್ಕೊಂಡಿರ್ತಾರೆ. ಪ್ಲ್ಯಾನ್ಗಳನ್ನ ಚೇಂಜ್ ಮಾಡಿರ್ತಾರೆ. ಈ ರೀತಿಯಲ್ಲಿ ಒಂದೇ ಸೈಟನ್ನು ಅನೇಕರಿಗೆ ಮಾರಾಟ ಮಾಡ್ತಾರೆ. ಎಷ್ಟೋ ಜನ ಹೇಳ್ತಾರೆ ಬೆಂಗಳೂರಲ್ಲಿ ಸೈಟ್ ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ಒಂದು ಸೈಟನ್ನೇ ಎಷ್ಟೋ ಜನಕ್ಕೆ ಮಾರಿರ್ತಾರೆ ಅಂತ ಹೇಳೋದನ್ನ ನಾವೆಲ್ಲ ಕಡೆ ಕೇಳ್ತಾ ಇರ್ತೀವಿ. ಅದು ನಿಜನೂ ಕೂಡ. ಯಾವಾಗ ಈ ರೀತಿಯಲ್ಲಾಗುತ್ತೆ, ನಾವು ಯಾವುದೇ ಒಂದು ಪ್ರಾಪರ್ಟಿನ ತೆಗೆದುಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ಯಾರನ್ನು ನಂಬಿ ಕೂಡ ಒಂದು ಪ್ರಾಪರ್ಟಿನ ತೆಗೆದುಕೋಬೇಡಿ. ಅವರು ಸ್ನೇಹಿತರಾಗಿರ್ಬೋದು, ಬಂಧು ಬಳಗ ಆಗಿರ್ಬೋದು, ತುಂಬ ವರ್ಷದಿಂದ ಇರೋವಂಥವ್ರು, ಅವ್ರು ಜಾಸ್ತಿನ ಕೊಡ್ತಾ ಇದ್ದಾರೆ ಅಂತ ಆಗಿರ್ಬೋದು. ಯಾವುದೇ ಕಾರಣಕ್ಕೂ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡದೆ ಯಾವುದೇ ಆಸ್ತಿಗಳನ್ನ ತೆಗೆದುಕೋಬೇಡಿ. ಯಾವುದೇ ಒಂದು ಪ್ರಾಪರ್ಟಿನ ತೆಗೆದುಕೋಬೇಕಾದ್ರೆ ಆ ಪ್ರಾಪರ್ಟಿಯ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳಿ. ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ವಕೀಲರನ್ನ ಸಂಪರ್ಕ ಮಾಡಿ ಅವರಿಂದ ಒಪಿನಿಯನ್ನ ಕೇಳಿ ಮತ್ತು ಸಿಯನ್ನು ತೆಗೆದುಕೊಳ್ಳಿ. ಯಾವುದೇ ಒಂದು ಪ್ರಾಪರ್ಟಿಗೆ ಸಿ ಮುಖ್ಯ ಆಗುತ್ತೆ. ಯಾವೆಲ್ಲ ಬದಲಾವಣೆಗಳಾಗಿರುತ್ತೆ ಅನ್ನೋದನ್ನ ಅದ್ರ ಮುಖಾಂತರ ತಿಳ್ಕೊಬೋದು. ನೀವೇ ಒಂದು ಸಿಯನ್ನು ತೆಗೆದುಕೊಂಡು ಆ ಪ್ರಾಪರ್ಟಿಗೆ ಸುಮಾರು ಒಂದು 20 ವರ್ಷಗಳ ಸಿಯನ್ನು ತೆಗೆದುಕೊಂಡು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಸೈಟನ್ನು ಯಾರು ಸೇಲ್ ಮಾಡ್ತಾ ಇದ್ದಾರೆ, ಪ್ರೆಸೆಂಟ್ ಓನರ್ ಅವರೇನಾ ಅಲ್ವಾ, ಯಾವ್ದಾದ್ರು ಆ ಒಂದು ಪ್ರಾಪರ್ಟಿಯನ್ನು ಯಾವುದಕ್ಕಾದ್ರೂ ಅಡಮಾನ ಮಾಡಿದಾರಾ ಅಥವಾ ಯಾರಿಗಾದ್ರೂ ಬೇರೆ ರೀತಿಯಲ್ಲಿ ವರ್ಗಾವಣೆ ಆಗಿದೆಯಾ ಅನ್ನೋದನ್ನು ಅದರಿಂದ ತಿಳ್ಕೊಬೋದು. ಏಕೆಂದರೆ ಯಾವುದೇ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಕೂಡ ಸಿನಲ್ಲಿ ಎಂಟ್ರ್ ಆಗಿರುತ್ತೆ. ಆದ್ದರಿಂದ ನೀವು ಅದನ್ನು ತಿಳ್ಕೊಬೋದಾಗಿರುತ್ತೆ. ಪ್ರತಿಯೊಂದು ಸಲ ನಾವು ತಿಳ್ಕೊಬೇಕಾಗಿರೋದು, ಯಾವಾಗಲೇ ಆದರೂ ಕೂಡ ಮೊದಲು ಯಾರು ಒಂದು ಸೇಲ್ ಡೀಡನ್ನು ಮಾಡ್ಕೊಂಡಿರ್ತಾರೆ ನ್ಯಾಯಯುತವಾಗಿ, ಆ ಒಂದು ಸೇಲ್ ಡೀಡೇ ಕೂಡ ಇಲ್ಲಿ ಮುಖ್ಯ ಆಗುವಂಥದ್ದು. ಅದಕ್ಕೆ ವ್ಯಾಲ್ಯೂ ಇರುವಂಥದ್ದು ಲೀಗಲ್ ಆಗಿ. ಈ ರೀತಿ ಆದಾಗ ನಾವೇನು ಮಾಡಬೇಕು, ನಮ್ಮ ಒಂದು ಪ್ರಾಪರ್ಟಿ ಇನ್ನೊಬ್ಬರಿಗೆ ಸೇಲ್ ಆಗಿದೆ ಅಂತ ಅಂದಾಗ ಒಂದು ಡಿಕ್ಲರೇಷನ್ ಸೂಟನ್ನು ಹಾಕೋಬೇಕಾಗುತ್ತೆ. ಈ ಪ್ರಾಪರ್ಟಿ ನಂದೇ, ನಾನೇ ಇದಕ್ಕೆ ಓನರ್ ಅನ್ನೋದಕ್ಕೆ ಯಾರು ಇಲ್ಲಿ ಮೋಸ ಆಗಿರ್ತಾರೆ ಅವರು ಒಂದು ಡಿಕ್ಲರೇಷನ್ ಸೂಟನ್ನು ಹಾಕೋಬೇಕಾಗುತ್ತೆ. ಆದರೆ ಯಾವಾಗಲೂ ಕೂಡ ಯಾರು ಫಸ್ಟ್ ಪರ್ಚೇಸರ್ ಇರ್ತಾರೋ ಅವ್ರ ಕಡೆಗೆ ಈ ಒಂದು ಕೇಸ್ ಆಗೋವಂಥದ್ದು. ಸೆಕೆಂಡ್ ಸೇಲ್ ಆಗಿರೋವಂಥವ್ರು ತೊಗೊಂಡಿರೋರು ಕೇಸ್ ಹಾಕೋಬೋದು, ಅಥವಾ ಯಾರು ಫಸ್ಟ್ ಸೇಲ್ ಡೀಡ್ ಮಾಡ್ಕೊಂಡಿರ್ತಾರೋ ಅವರಾದರೂ ಹಾಕೋಬೋದು. ಸಾಮಾನ್ಯವಾಗಿ ಫಸ್ಟ್ ಯಾರು ಸೇಲ್ ಡೀಡನ್ನು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಒಂದು 90% ಅವ್ರಿಗೆ ಈ ಒಂದು ಕಾನೂನಿನ ಮುಖಾಂತರ ಸಿಗುವಂಥದ್ದು. ಸೆಕೆಂಡ್ ಪಾರ್ಟಿ ಏನು ಮಾಡಬೇಕಾಗುತ್ತೆ, ಆವಾಗ ನಿಮಗೆ ಯಾರು ಸೇಲ್ ಮಾಡಿದ್ದಾರೆ ಅವರ ಮೇಲೆ ನೀವು ನಷ್ಟ ಪರಿಹಾರಕ್ಕೆ ಸಿವಿಲ್ ದಾವೆ ಮತ್ತು ಅವ್ರು ಮಾಡಿರೋಂಥ ಮೋಸಕ್ಕೆ ಕ್ರಿಮಿನಲ್ ಕೇಸನ್ನು ಹಾಕಬೇಕಾಗುತ್ತೆ. ನೀವು ಏನೆಲ್ಲ ಒಂದು ಅಮೌಂಟನ್ನು ಕೊಟ್ಟಿರ್ತೀರ ಅದಕ್ಕೆ ನಷ್ಟ ಪರಿಹಾರವಾಗಿ ಬಡ್ಡಿ ಸಮೇತ ಆ ಒಂದು ದುಡ್ಡನ್ನು ಪಡ್ಕೊಳ್ಳೋದಕ್ಕೂ ಮತ್ತು ಆ ಒಂದು ಸೈಟ್ ತಗೊಳ್ಳೋವಂಥ ವಿಚಾರದಲ್ಲಿ ನಿಮಗೆ ಮೋಸ ಮಾಡಿದ್ದಕ್ಕೆ ಅವ್ರ ಮೇಲೆ ಕ್ರಿಮಿನಲ್ನ ಕೇಸನ್ನು ಹಾಕಿ ಅವ್ರನ್ನ ಜೈಲಿಗೆ ಕಳಿಸೋದಾಗಿರ್ಬೋದು, ದಂಡ ವಿಧಿಸೋದಾಗಿರ್ಬೋದು ಮಾಡ್ಬೋದಾಗಿರುತ್ತೆ. ಎರಡೂ ರೀತಿಯಲ್ಲೂ ಕೂಡ ನೀವು ಕೇಸನ್ನು ಫೈಲ್ ಮಾಡ್ಬೋದಾಗಿರುತ್ತೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.